ಕುಮಟಾ ತಾಲೂಕಿನ ಗ್ರಾಮೀಣ ಭಾಗಗಳಲ್ಲಿ ಡೆಂಗಿ ಕಾಯಿಲೆ ತಡೆಗಟ್ಟುವ ನಿಟ್ಟಿನಲ್ಲಿ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಹೆಗಡೆಯಲ್ಲಿ ನಡೆಯಿತು. ಎಲ್ಲೆಡೆ ಡೆಂಗಿ ಕಾಯಿಲೆ ಹರಡುತ್ತಿದ್ದು, ಈ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮ ಇದಾಗಿದೆ. ಉತ್ತರ ಕನ್ನಡ ಜಿಲ್ಲಾ ಆರೋಗ್ಯ ಇಲಾಖೆಯ ಕುಮಟಾ ತಾಲೂಕು ಕೊಡಕಣಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಹೆಗಡೆ ಗ್ರಾಮ ಪಂಚಾಯತ್ನ ಉಪ ಕೇಂದ್ರಗಳ ವತಿಯಿಂದ ಸಿಬ್ಬಂದಿಗಳು, ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು ಹೆಗಡೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುರಿಯುವ ಮಳೆಯನ್ನ ಲೆಕ್ಕಿಸದೆ ಮನೆ ಮನೆಗೆ ತೆರಳಿ ಮನೆಯ ಸದಸ್ಯರಿಗೆ ಡೆಂಗ್ಯೂ ತಡೆಗಟ್ಟುವ ಬಗ್ಗೆ ತಿಳುವಳಿಕೆ ಹಾಗೂ ನೀರು ಶೇಖರಣೆಗೊಂಡು ಸೊಳ್ಳೆ ಉತ್ಪತ್ತಿಯಾಗುವ ಬಗ್ಗೆ ಆಯಾ ವಸ್ತುಗಳನ್ನು ತೋರಿಸಿ ಅದರಲ್ಲಿ ನೀರು ನಿಲ್ಲದಂತೆ ಅದನ್ನು ಸ್ವಚ್ಛಗೊಳಿಸುವ ಬಗ್ಗೆ ಪ್ರಾತ್ಯಕ್ಷಿಕೆ ಮೂಲಕ ತಿಳಿಸುವ ಉತ್ತಮ ವಿನೂತನ ಕಾರ್ಯಕ್ರಮ ಪ್ರಾರಂಭಿಸಿದ್ದಾರೆ. ಪ್ರತಿ ಶುಕ್ರವಾರ ಒಂದೊಂದು ಭಾಗದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಈ ಕಾರ್ಯಕ್ಕೆ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅದರಲ್ಲಿ ಡೆಂಗ್ಯೂ ಇರಬಹುದು ಅಥವಾ ಹೆಲ್ತ್ ಸೊಳ್ಳೆನೇ ಇರಬಹುದು. ಆಯ್ತಾ, ಈಗ ಎಲ್ಲದೂ ಕೂಡ ಸೋಂಕಿತ ಸೊಳ್ಳೆ ಅಂತ ಹೇಳಿ ಬರುದಿಲ್ಲ ನಾವು. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ನಮ್ಮ ಸುತ್ತಮುತ್ತಲಿನ ಎಲ್ಲಾ ಜಾಗವನ್ನು ಕ್ಲೀನ್ ಮಾಡುವಂಥದ್ದು, ಪ್ಲಾಸ್ಟಿಕ್ ಕವರ್ಸ್ ಎಲ್ಲ ಇರ್ತಂದ್ರೆ ಸುಟ್ಟಾಕುವಂಥದ್ದು, ಗರಟೆ ಚಿಪ್ ಎಲ್ಲ ಇರ್ತಂದ್ರೆ ಸೌಂಡ್ ಹಾಕ್ಬೇಕು. ಮತ್ತೆ ಏನೆಲ್ಲ ಬಾಟಲ್ ಎಲ್ಲ ಇರೋದಲ್ಲ, ಸೊ ಬಾಟಲ್ ಎಲ್ಲ ನೀರ್ ಕಲೆಕ್ಷನ್ ಆಗಿರ್ತದಂದ್ರೆ ಅದನ್ನ ಮಡಚಿ ಹಾಕ್ಬೇಕು. ಮತ್ತೆ ಫ್ರಿಜ್ ಅಲ್ಲೂ ಕೂಡ ಹಿಂದ್ಗಡೆ ನೀರಿನ ಕಲೆಕ್ಷನ್ ಇರ್ತದಲ್ಲ, ಸೊ ಅದನ್ನು ಕೂಡ ನಾವು ದಿನಕ್ಕೆ ಎರಡು ದಿನಕ್ಕೊಮ್ಮೆ ಅದನ್ನು ಕ್ಲೀನ್ ಮಾಡ್ತಾ ಇರ್ಬೇಕು. ಮತ್ತೆ ನಿಮ್ದು ಟಾಯ್ಲೆಟ್ ಹೇಗಿದೆ, ಇಂಡಿಯನ್ ಟಾಯ್ಲೆಟ್ ಅಥವಾ ಇಲ್ಲ ಕಮಾಂಡ್ ಯಾವ ತರ ಇದೆ? ಇಂಡಿಯನ್ ಅಲ್ಲ. ಸೊ ಇಂಡಿಯನ್ ಇದ್ದಿದ್ರೆ ಏನು ಪ್ರಾಬ್ಲಮ್ ಇಲ್ಲ, ನೀವೇ ನೀರು ಹಾಕ್ತೀವಿ. ಈಗ ಕೆಲವೊಂದು ಟಾಯ್ಲೆಟ್ಸ್ ಇರ್ತದೆ ಫ್ಲಶ್ ಕೊಡುವಂಥದ್ದು, ಅದ್ರ ಒಳಗಡೆ ಕೂಡ ಏನಾಗುತ್ತೆ, ಸೊಳ್ಳೆ ಉತ್ಪತ್ತಿ ಆಗೋದೆಲ್ಲ ಜಾಸ್ತಿ ಆಗಿರುತ್ತೆ. ಆಯ್ತಾ, ಮನೆ ಮನೆಗೆ ತೆರಳುವ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆಯ ಹೆಗಡೆ ಉಪಕೇಂದ್ರದ ಸಮುದಾಯ ಆರೋಗ್ಯ ಅಧಿಕಾರಿ ಶೀಲಾ ಪಟಗಾರ್, ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಧಿಕಾರಿ ಪ್ರೀತಿ ಗುನಗ, ಲುಕ್ಕೇರಿ ಉಪಕೇಂದ್ರದ ಸಮುದಾಯ ಆರೋಗ್ಯ ಅಧಿಕಾರಿ ಶಿಲ್ಪಾ ಹರಿಕಾಂತ, ಪ್ರಾಥಮಿಕ ಆರೋಗ್ಯದ ಅಧಿಕಾರಿ ಅನಿಲಾ ನಾಯ್ಕ್, ಮಾಸೂರು ಸಮುದಾಯ ಆರೋಗ್ಯ ಅಧಿಕಾರಿ ವಿನೂತಾ ನಾಯ್ಕ್, ನಾಗವೇಣಿ ಪಟಗಾರ್ ಹಾಗೂ ಹೆಗಡೆ ಗ್ರಾಮ ಪಂಚಾಯತ್ನ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.